ನೀವು ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾದಂದ್ರೆ ಯಂಗ್ ಡೈರೆಕ್ಟರ್ ತಮಿಳಿಂದ ಬಂದಿರೋದು. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಅಲ್ಲ ಅನ್ನೋದು ನಂದು, ಯಾಕಂದರೆ ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ. ಸೊ ಹೆಂಗೆ ಯಾವ ರೀತಿಯಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಇಲ್ಲ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಗೆ ಹೋಗ್ಬಿಟ್ರೆ ಹೊಸಬ್ರು ಬರೋರ್ಗೆ ಯಾರು ಕೊಡ್ತಾರೆ ಅವಕಾಶ? ಹೇಳಿ ಬೆಳಿಬೇಕಲ್ವಾ ದೇಶ? ನಾವು ಯಾವಾಗಲೂ ನಾವೇ ಇರ್ತೀವಿ ದೇಶದಲ್ಲಿ ಅಂತ ಎಷ್ಟು ಗ್ಯಾರಂಟಿ ಹೇಳಿ? ಮನುಷ್ಯ ಬರ್ತಾನೆ ಹೋಗ್ತಾನೆ, ಇನ್ನೊಬ್ಬ ಬರಬೇಕಲ್ವಾ? ರೀಪ್ಲೇಸ್ಮೆಂಟ್ ಬೇಕಲ್ವಾ? ಕೊಡ್ಬೇಕು ಅವಕಾಶನ, ನಂಬಬೇಕು. ಯು ಶುಡ್ ಟ್ರಸ್ಟ್ ಇಲ್ದಿದ್ರೆ ಹೆಂಗೆ ಹೇಳಿ? ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯ್ತು ಅಂದರೆ ಸಾಕ? ಇಲ್ಲ, ಒಬ್ಬ ವ್ಯಕ್ತಿ ಹುಟ್ಟಬೇಕು, ಎಲ್ಲಾದ್ರೂ ಹುಟ್ಟಬೇಕು. ಬಟ್ ಆ ಹುಡುಗನ ಗ್ಯಾರಂಟಿ ಇದೆ, ನಾಳೆ ದಿನ ಹೇಳಕ್ಕಲ್ಲ ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮಣಿರತ್ನಂ, ಯಾರು ಗೊತ್ತು? ಆಗ್ಲಿ ಬಿಡಿ, ಅಷ್ಟು ಬಿಲೀಫ್ ಅಷ್ಟೇ. ನೀವು ಕೇಳಿದ್ ಕರೆಕ್ಟು, ಬಟ್ ಬಿಲೀಫ್ ಅಷ್ಟೇ. ನಾನು ನಂಬೋದು ಅದನ್ನೇಮ್ಮ. ಅವ್ರು ನನ್ನ ಮೇಲೆ ನಂಬಿಕೆ ಇದೆ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿವಣ್ಣ, ಇತ್ತೀಚಿನ ದಿನಗಳ ವರ್ಷಗಳಲ್ಲಿ ನಿಮ್ಮದು ಗ್ಯಾಂಗ್ಸ್ಟರ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಲೈಕ್ ಏನು ಜೈಲರ್ ಸಿನಿಮಾಯಿಂದ ಕೂಡ, ಅದಾದಮೇಲೆ ಗೋಸ್ಟು, ಅದಾದ್ಮೇಲೆ ಈಗ ಮತ್ತೆ ಬೇರೆ ತಿರುಗಳು ಕೂಡ ಅದೊಂದು ಬ್ಯಾಕ್ಡ್ರಾಪ್ ಅದೇ ಥರ ಇರುತ್ತೆ. ಸೊ ಈಗಾಗಲೇ ನಾವು ನೋಡಿರೋ ಒಂದು ಗ್ಲಿಂಪಸ್ ಮೂಲಕ ಕೂಡ ಎಲ್ಲೋ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿರೋ ಕತೆ ಥರ. ಸೊ ನಿಮ್ಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳೋದು? ಎಲ್ಲಾದ್ರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕಮ್ಮ. ಎವ್ರಿಥಿಂಗ್ ಇಲ್ಲ, ಹಂಗಲ್ಲಮ್ಮ. ನಾಟ್ ಮಾತಾಡಕ್ಕೆ ಜನರಲಿ ಹೇಳೋದು. ನಾನು ನಿಮ್ಮ ಕೇಳೋದು ತಪ್ಪೇನಿಲ್ಲಮ್ಮ, 100%. ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಗ್ಲಿಮ್ಸ್ ತೋರ್ಸೋಕೆ ನಾವೇನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಕ್ಚರ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ. ಆಗ ಅವ್ನ ಕ್ಯಾರೆಕ್ಟರ್ ನಿಮ್ಗೆಲ್ಲರಿಗೂ ಸಸ್ಪೆನ್ಸೇ ಇರುತ್ತೆ. ನಾನು ಅದಕ್ಕೆ ಹೇಳಿದೆ, ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ. ಅದೇ ಹೇಳಿದ್ದು ನಾನು. ಪ್ರತಿಯೊಂದು ವಿಷಯದಲ್ಲೂ ಒಬ್ಬನ ದೇವರು ಅಂತ ಅನ್ಕೊಂಡಿರ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಡಾಕ್ಟರ್ ಇದರಲ್ಲಿರ್ಬೋದು, ಲಾಯರ್ ಇದರಲ್ಲಿರ್ಬೋದು, ಎಲ್ಲಾದ್ರೂ ಬರ್ತಾನೆ. ಹೆಂಗೆ ಎಲ್ಲಾದ್ರೂ ಒಬ್ಬ ಡಾನ್ ಥರ ಇರ್ತಾನೆ, ಅದ್ರ ದೇವ್ರು ಅನ್ನೋದು ಬರ್ತಾನೆ. ಸೊ ಆ ದೇವ್ರಿಗೆ ಇನ್ನೊಂದು ಸಪೋರ್ಟ್ ಬೇಕು, ಸಿಸ್ಟಮ್ ಸಪೋರ್ಟ್ ಬೇಕು. ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗೋತಾನೆ ಅನ್ನೋದೇ ಕತೆ. ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಥರ ಫಿಲಮ್ ಅಂತ. ಯಾಕಂದರೆ ನೀವು ಬಾರಿ ತಿರಣಗಲ್ಲು ನೀವು ಅನ್ಬೋದು, ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕಥೆ ಹೇಳ್ತಾ ಹೋಗುತ್ತೆ. ಸೊ ಐ ಥಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಲೈಕ್. ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ. ಜೊತೆಲಿ ಇವಾಗ ಅದಲ್ಲ, ಅದು ಮಾತ್ರ ಅದು. ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಬರುತ್ತೆ. ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ, ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ. ದಟ್ ವಿಲ್ ಬಿ ಎ ರಿಯಲ್ ಕ್ಲಿಯರ್ ಸರ್ಪ್ರೈಸ್. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕ ಆ ಥರ ಒಂದು ತೆಲುಗು ಡೈರೆಕ್ಟ್ರು ಅವರೊಂದು ತಮಿಳ್ ಡೈರೆಕ್ಟ್ರು, ತೆಲುಗು ಪ್ರೊಡ್ಯೂಸರು. ಐ ಥಿಂಕ್ ಇಟ್ ವಿಲ್ ಬಿ ಎ ಸಸ್ಪೆನ್ಸ್. ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಪ್ ಕ್ಯಾರೆಕ್ಟರ್ ಒಂದು ಮಾಡ್ತಾ ಇದ್ದೀನಿ, ಇಟ್ ಈಸ್ ದೇರ್. ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಇದೆ, ಅದೊಂದು ರೆವಲ್ಯೂಷನ್ ಕತೆ. ಬೇರೆ ಬೇರೆ ಇದೆ, ಅದರಲ್ಲೇ ವಿಭೇದ ಇದೆಯಮ್ಮ. ಒಂದೇ ಥಿಂಗ್ ಇಸ್, ನಾನು ಒಂದೇ ಥರ ಕಾಣಬಾರ್ದು ಅಷ್ಟೇ. ನಾನೇನು ಅಭಿನಯ ಮಾಡ್ತೀನಿ ಒಂದೇ ಥರ ಮಾಡ್ದೇ ಡೈರೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ನಾವು ಪ್ರಯತ್ನ ಪಡ್ತೀವಿ, 100% ಒಂದೇ ಥರ ಇರಲ್ಲ. ಶಿವಣ್ಣ, ಈಗ ಲಾಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಅಂತ ಗೊತ್ತಿರೋದೇ ಸಾಕಷ್ಟು ಸರಿ ಇದನ್ನ ಕೇಳಿದ್ದೀವಿ. ಅಲ್ಲಣ್ಣ, ಇದೆಲ್ಲ ಡೈಲಾಗ್ ಇದೆ ಅಲ್ಲಣ್ಣ. ಆಯ್ತು, ಫಂಕ್ಷನ್ ಇದಲ್ವಾ ಅಣ್ಣ? ಫಂಕ್ಷನ್ ಅಲ್ಲಣ್ಣ, ನಾನು ಆ ಡೈಲಾಗ್ ಬಗ್ಗೆ ಕೇಳ್ತಾ ಇದ್ದೀನಿ. ಈಗ ಅದೇಣ್ಣ, ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ. ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಫಿದಾ ಮಾಡುತ್ತೆ. ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ, ಲಾಂಗ್ಗೆ ನೀವು ಕನೆಕ್ಟ್ ಆಗ್ತಾ ಇರುವಂತ ಡೈಲಾಗ್ ಇದೆಯಲ್ಲ ಗ್ಲಿಂಪ್ಸ್ ಅಲ್ಲಿ, ಅದು ಅಂತ. ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಎ ಲಾಂಗ್ ಸ್ಟೋರಿ ಅಷ್ಟೇ. ಇಟ್ಸ್ ಎ ಲಾಂಗ್ ಸ್ಟೋರಿ. ಒಂದು ಅಂದರೆ ಅವ್ರು ಬರೆಯೋದು ಅಂದ್ಮೇಲೆ ಯಾತಿಗೆ ಬರುತ್ತೆ ಅಂದ್ರೆ ನಂಬಿಕೆ ಅಷ್ಟೇ. ಅಂದರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಅವ್ರಿಗಿದೆ. ನಾನು ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು. ಅಯ್ಯೋ ಇದು ನಾಟಕ ಆಡಿದೆ ಅಂದ್ಬಿಡ್ಬೋದು. ಇಲ್ಲ, ನಾಟಕ ಅಲ್ಲ ಅದು. ಅವನ ರಿಯಾಲಿಟಿ ಆಫ್ ಹಿಮ್, ರಿಯಾಲಿಟಿ ಆಫ್ ಹಿಸ್ ಏಜ್, ರಿಯಾಲಿಟಿ ಆಫ್ ಹಿಸ್ ಕ್ಯಾರೆಕ್ಟರ್, ವಾಟ್ ಈಸ್ ಶುಡ್ ಅಂಡರ್ಗೋ. ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಒಬ್ಬೊಬ್ರು ಹೈಡ್ ಮಾಡ್ತಾರೆ, ಇಲ್ಲ ಇನ್ನೂ ಚೆನ್ನಾಗಿ ಇಲ್ಲ, ಬಂದಾಗ ಹೇಳ್ಬಿಡ್ಬೇಕು. ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ, ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಮ ಬಿಟ್ಟು ಏನಂತೀವಿ, ಎರಡು ಕೋಣ ದೃಷ್ಟಿಯಿಂದ ಹೇಳ್ಬೋದು, ಎರಡು ದೃಷ್ಟಿಯಿಂದ ಹೇಳ್ಬೋದು. ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು, ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು. ಅರ್ಥ ಆಯ್ತಮ್ಮ? ಅಣ್ಣ ಇಲ್ಲ, ಯಾಕೋ ನೀನು ಸ್ವಲ್ಪ ಇಲ್ಲ ಅಣ್ಣ, ಅರ್ಥ ಆಯ್ತು. ಬಟ್ ಅದನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ. ಸೊ ಈಗ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದಣ್ಣ, ಈ ಗ್ಲಿಂಪ್ಸ್ ಅಲ್ಲಿ ನೋಡ್ತಾ ಇದ್ವಣ್ಣ,
ಸಹಜವಾಗಿ ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು. ಈ ನಮ್ಮ ಪರಪ್ಪನ ಗ್ರಹಾರದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಮ್ಸ್ ಅಲ್ಲಿ ಕಾಣಿಸ್ತು. ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ, ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಅಣ್ಣ. 100% ಇದೆ ಅಮ್ಮ. ಯಾತಿಗೋಸ್ಕರ ಮಾಡ್ತೇನೆ ಅನ್ನೋದಿದೆಯಲ್ಲ, ಒಂದು ಒಳ್ಳೆ ಒಂದು ಮೆಸೇಜ್ ಇದೆ. ಜೊತೆಲಿ ಸಮ್ಟೈಮ್ಸ್ ಏನೋ ಮಾಡಬೇಕಾಗುತ್ತೆ, ಅದು ಆ ಮುಗಿದಿರೋ ಕಾರ್ಯ ಬಂದಾಗ ಏನಾಗುತ್ತೆ ಅಂದರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ. ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ, ಮೆಡಿಸಿನ್ಸ್ ತಗೋತೀವಿ, ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ, ಯಾವ ರೀತಿ ತಗೋತಾನೆ, ಆ ಕ್ಯಾರೆಕ್ಟರ್ಗೆ. ಓಕೆ, ಐ ಕ್ಯಾನ್ ಸೇ ದ ಫುಲ್ ಸ್ಟೋರಿ. ನೀವು ಹೇಳಿದ್ರೆ ಫುಲ್ ಸ್ಟೋರಿ ಕೇಳ್ಬಿಡ್ತೀರ, ಅದು ಅದೇ ಡೇಂಜರ್. ಸಾಕು ಮರಿ, ಆಮೇಲೆ ಮಾತಾಡೋಣ. ಶಿವಣ್ಣ ಗ್ಯಾಂಗ್ಸ್ಟರ್ ಹೀರೋಯಿನ್ ಇರ್ತಾರಾ ಇರಲ್ವಾ? ಇರ್ತಾರಮ್ಮ, ಈ ಸಿನಿಮಾದಲ್ಲಿ ಇರ್ತಾರೆ. ಕಾರ್ತಿಕ್ ಸರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. Thank you so much, sir.